ನಮಸ್ಕಾರ ಬಾಸ್ ಟಿವಿ ವಿಶೇಷಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಭಾರತದ ಬಹುನಿರೀಕ್ಷಿತ ಸಿನಿಮಾಗಳ ಪಟ್ಟಿಯಲ್ಲಿ ಈಗಾಗಲೇ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ 2 ಸಿನಿಮಾಗಳು ಇದೆ. ಒಂದ್ ಕಡೆ ಇದೆ ಆಗಸ್ಟ್ 26ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಟಾಕ್ಸಿಕ್ ಸಿನಿಮಾ, ಮತ್ತೊಂದು ಕಡೆ ಇದೆ ನವೆಂಬರ್ ಅಂದ್ರೆ ದೀಪಾವಳಿಗೆ ಬರ್ತಾ ಇರುವಂತಹ ರಾಮಾಯಣ ಸಿನಿಮಾ. 2 ಸಿನಿಮಾಗಳು ಇದೆ. ಈಗಾಗಲೇ ಭರ್ಜರಿಯಾಗಿ ರಾಮಾಯಣ ಸಿನಿಮಾದ ಪ್ರಮೋಷನ್ ಕೂಡ ನಡೀತಾ ಇದೆ. ಈ ಹಿಂದೆ ಅಂದ್ರೆ ಲಾಸ್ಟ್ ವೀಕ್ ಈ ರಾಮಾಯಣ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಟ್ರೈಲರ್ ಆಚೆ ಬರಬೇಕಿತ್ತು, ಬಟ್ ಕಾರಣಾಂತರಗಳಿಂದ ರಿಲೀಸ್ ಆಗ್ತಾ ಇಲ್ಲ. ಒಂದ್ ರೀತಿಯಲ್ಲಿ ರಾಮಾಯಣ ಸಿನಿಮಾ ನಮ್ಮೆಲ್ಲರಿಗೂ ಕೂಡ ದೈವಿಕ ಅನುಭವ ಕೊಡುತ್ತೆ. ಅದಕ್ಕೆ ಒನ್ ಆಫ್ ದಿ ರೀಸನ್ ಏನಪ್ಪಾ ಅಂತಂದ್ರೆ ಯಶ್ ಅವರು ಅಂತಾನೆ ಹೇಳ್ಬೋದು. ಈ ಹಿಂದೆ ಅಂದ್ರೆ ಒಂದು ವರದಿಯ ಪ್ರಕಾರ ಅಂದ್ರೆ ಸಿನಿಮಾ ಶೂಟಿಂಗ್ ಸೆಟ್ ನಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರು ಶಿವನ ಹಾಡುಗಳು ಸ್ತೋತ್ರಗಳನ್ನ ಕೇಳ್ತಾ ಇದ್ರಂತೆ. ಅದೇ ರೀತಿನಲ್ಲಿ ಈ ಸಿನಿಮಾದ ಟ್ರೈಲರ್ ನಾಳೆ ಅಂದ್ರೆ 30ನೇ ತಾರೀಕು 4:15 ಬ್ರಾಹ್ಮಿ ಮುಹೂರ್ತದಲ್ಲಿ ಬಿಡುಗಡೆಯಾಗ್ತಾ ಇರೋದು ಅಂತ ಕೂಡ ಹೇಳ್ತಾ ಇರಬಹುದು. ಸೊ ನಾವೆಲ್ಲರೂ ಕೂಡ ಎಕ್ಸೈಟ್ಮೆಂಟ್ ಇಂದ ಕಾಯ್ತಾ ಇರುವಂತದ್ದು. ಇದರಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಇದ್ದಾರೆ ನೋಡಿ. ಬಾಲಿವುಡ್ ಸಿನಿಮಾ ಇದು. ಯೂಶಲಿ ನಮಗೆಲ್ಲರಿಗೂ ಒಂದು ಆಸೆ ಇತ್ತು, ನಮ್ಮ ಕನ್ನಡದವ್ರಿಗೆ ನಮ್ಮ ಕನ್ನಡದ ನಟ ನಟಿಯರು ಬೇರೆ ಬೇರೆ ಭಾಷೆಯಲ್ಲಿ ಮಿಂಚಬೇಕು ಅಂತ. ಈಗ ರಾಕಿಂಗ್ ಸ್ಟಾರ್ ಯಶ್ ಅವರು ಒಂದು ಸಿನಿಮಾದ ಮೂಲಕ ಅಲ್ಲ, ಟಾಕ್ಸಿಕ್ ಮೂಲಕ ಆಗಿರಬಹುದು, ರಾಮಾಯಣ ಮೂಲಕ ಆಗಿರಬಹುದು, ಇನ್ನು ಒಳ್ಳೊಳ್ಳೆ ನೆಕ್ಸ್ಟ್ ಪ್ರಾಜೆಕ್ಟ್ಗಳ ಮೂಲಕ ಎಲ್ಲ ಭಾಷೆಯಲ್ಲೂ ಕೂಡ, ಜೊತೆಗೆ ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಮಟ್ಟದಲ್ಲಿ ಮಿಂಚ್ತಾ ಇದ್ದಾರೆ. ಸೊ ಈಗಾಗಲೇ ನಮಗೆ ಟಾಕ್ಸಿಕ್ ಅಪ್ಡೇಟ್ಗಳು ಆಲ್ರೆಡಿ ಸಿಕ್ಬಿಟ್ಟಿದೆ. ಜೊತೆಗೆ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ. ಇದರ ಬೆನ್ನಲ್ಲೇ ಈಗ ದೀಪಾವಳಿಗೆ ಬಿಡುಗಡೆ ಆಗ್ತಾ ಇರುವಂತಹ ಅಂದ್ರೆ ಈ ರಾಮಾಯಣ ಸಿನಿಮಾವನ್ನ 2 ಪಾರ್ಟ್ನಲ್ಲಿ ಅವರು ಬಿಡುಗಡೆ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೊದಲ ಪಾರ್ಟು ಇದೇ ದೀಪಾವಳಿಗೆ ಬರುತ್ತೆ, ಮತ್ತೊಂದು ಪಾರ್ಟು 2ನೇ ಪಾರ್ಟು ನೆಕ್ಸ್ಟ್ ಇಯರ್ ದೀಪಾವಳಿಗೆ ಬಹುಶಃ ಬಿಡುಗಡೆ ಮಾಡಬಹುದು. ಇದು ಸಿನಿಮಾ ತಂಡದ ಪ್ಲಾನ್ ಕೂಡ ಇರಬಹುದು. ಸೊ ಈಗಾಗಲೇ ರಾಮಾಯಣ ಸಿನಿಮಾ ವಿದೇಶದಲ್ಲೂ ಕೂಡ ಪ್ರಚಾರ ಮಾಡ್ತಾ ಇದೆ. ನಮ್ಮ ಅಂದ್ರೆ ಭಾರತದಲ್ಲೂ ಕೂಡ ಅಂದ್ರೆ ಶಾಲೆಗಳಲ್ಲಿ ಪ್ರಚಾರ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ಆ ಸಿನಿಮಾ ಟೀಮ್ ಎಕ್ಸೈಟ್ಮೆಂಟ್ ಇಂದ ರೆಡಿ ಇದೆ. ಪ್ರತಿಯೊಬ್ಬರಲ್ಲೂ ಕೂಡ ಇವಾಗ ನೋಡಿ, ಮಕ್ಕಳಿಂದ ಹಿಡಿದು ದೊಡ್ಡ ದೊಡ್ಡ ಹಿರಿಯ ನಾಗರಿಕರವರೆಗೂ ಕೂಡ ಈ ರಾಮಾಯಣ ಸಿನಿಮಾ ಒಂದು ಮೌಲ್ಯವನ್ನ ನಾವು ಸಾರಬೇಕು. ಬರೀ ಸಿನಿಮಾ ಮಾಡಿದ್ರೆ ಆಗಲ್ಲ, ಅದನ್ನ ಜನಕ್ಕೆ ತಲುಪಿಸ್ಬೇಕು ಅಂತೇಳಿ ಈ ಟೀಮ್ ರೆಡಿ ಇರುವಂಥದ್ದು. ಈಗಾಗಲೇ ಅದಕ್ಕೆ ಬೇಕಾದಂತಹ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ವಿದೇಶಿ ಮಾಧ್ಯಮದ ಜೊತೆಗೂ ಕೂಡ ಮಾತಾಡ್ತಾ ಇದ್ದಾರೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಇದೆಲ್ಲದರ ನಡುವೆ ರಾಮಾಯಣ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಹೈಲೈಟ್ಸ್ ಪಾಯಿಂಟ್ಸ್ ಜೊತೆಗೆ ಕುತೂಹಲಕಾರಿಯಾದಂತಹ ವಿಚಾರಗಳನ್ನ ನಾನು ಹೇಳ್ತೀನಿ. ಈಗಾಗಲೇ ನಮ್ಮ ಭಾರತೀಯ ಇಂಡಸ್ಟ್ರಿನಲ್ಲಿ ರೀಸೆಂಟ್ ಆಗಿ ಬಹಳ ಸದ್ದು ಮಾಡಿದಂತಹ ಸಿನಿಮಾ ಯಾವುದಪ್ಪ ಅಂತಂದ್ರೆ ದುರಂಧರ್ ಸಿನಿಮಾ. ಅದು ಬರೀ ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲೂ ಕೂಡ ದುರಂಧರ್ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಒಳ್ಳೆ ರಿವ್ಯೂಸ್ ಸಿಕ್ತು. ಮಾಡಿದ್ರೆ ಇಂತಹ ಸಿನಿಮಾ ಮಾಡ್ಬೇಕಪ್ಪ ಅಂತ ಹೇಳಿ ರಿವ್ಯೂಸ್ ಕೊಟ್ಟರು ಜನಗಳು. ಅದರ ಜೊತೆಗೆ ಪ್ರತಿಯೊಬ್ಬರು ಕೂಡ ಈ ದುರಂಧರ್ ಸಿನಿಮಾವನ್ನ ನೋಡಿದ್ರು. ಎಲ್ಲರೂ ಅನ್ಕೊಂಡ್ರು ಬಾಕ್ಸ್ ಆಫೀಸ್ ನಲ್ಲಿ ಆಗಿರಬಹುದು, ಜೊತೆಗೆ ಒಂದಷ್ಟು ಆಡಿಯೋನಲ್ಲಿ ಆಗಿರಬಹುದು, ಪ್ರತಿಯೊಂದಲ್ಲೂ ಕೂಡ ಈಗ ದುರಂಧರ್ ನೆಕ್ಸ್ಟ್ ಯಾವ ಸಿನಿಮಾನೂ ಬಂದಿಲ್ಲ. ಆದರೆ ಈಗ ದುರಂಧರ್ ಸಿನಿಮಾ ಅದಕ್ಕಿಂತ ಹೆಚ್ಚಾಗಿ ಈಗ ರಾಮಾಯಣ ಸಿನಿಮಾ ಸಾಧನೆ ಮಾಡ್ತಾ ಇದೆ. ದುರಂಧರ್ ಸಿನಿಮಾದ ದಾಖಲೆಯನ್ನ ರಾಮಾಯಣ ಸಿನಿಮಾ ಮುರಿದಿದೆ ಅಂತ ಹೇಳ್ಬೋದು. ಅದು ಹೇಗೆ ಅಂತಂದ್ರೆ ಆಡಿಯೋ ಹಕ್ಕಿನ ಮೂಲಕ. ಅಂದ್ರೆ ಈಗಾಗಲೇ ಒಂದು ವರದಿಯ ಪ್ರಕಾರ ರಾಮಾಯಣ ಸಿನಿಮಾದ ಆಡಿಯೋ 250 CRಗೆ ಸೇಲ್ ಆಗಿದೆ ಅನ್ನುವಂಥದ್ದು ಒಂದು ಮಾಹಿತಿ. ಅದರ ಜೊತೆಗೆ ಮತ್ತೊಂದು ವರದಿಯ ಪ್ರಕಾರ ಈ ರಾಮಾಯಣ ಸಿನಿಮಾದ ಆಡಿಯೋ 75 CRಗೆ ಸೇಲ್ ಆಗಿದೆ. ಇದು ಕೂಡ 2 ಕಂಪನಿ ನಡುವೆ ತೀವ್ರ ಪೈಪೋಟಿ ಇತ್ತಂತೆ. ಅದು ಯಾವ್ಯಾವ ಕಂಪನಿ? ಸೋನಿ ಮ್ಯೂಸಿಕ್ ಹಾಗೆ ಟಿ ಸೀರೀಸ್ ನಡುವೆ ಭಾರಿ ಪೈಪೋಟಿ ಇತ್ತಂತೆ. ಕೊನೆಯದಾಗಿ ಬಿಡ್ನಲ್ಲಿ ಗೆದ್ದಿರುವಂಥದ್ದು ಟಿ ಸೀರೀಸ್. ಸೊ ಹಾಗಾಗಿ ಇವಾಗ ಟಿ ಸೀರೀಸ್ ಅಡಿಯಲ್ಲಿ ಈ ರಾಮಾಯಣ ಸಿನಿಮಾದ ಅಪ್ಡೇಟ್ಸ್ಗಳು ನಮಗೆ ಸಿಗುತ್ತೆ. ಹೀಗಾಗಿ 2ಕ್ಕೂ ಕೂಡ ಚಾಲೆಂಜ್ ಮಾಡ್ಕೊಂಡಿರುತ್ತೆ, ಪೈಪೋಟಿ ಇರುತ್ತೆ, ಚಾಲೆಂಜ್ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ರಾಮಾಯಣ ಸಿನಿಮಾದ ಒಂದು ದಾಖಲೆಯನ್ನ ದುರಂಧರ್ ಸಿನಿಮಾದ ಒಂದು ದಾಖಲೆಯನ್ನ ಈ ರಾಮಾಯಣ ಸಿನಿಮಾ ಮುರಿದಿರುವಂಥದ್ದು. ಈ ರಾಮಾಯಣ ಸಿನಿಮಾಕ್ಕೆ ಸಾಕಷ್ಟು ಜನರ ಶ್ರಮ ಇದೆ, ಅದಂತೂ ಕೂಡ ಹೇಳಲೇಬೇಕು. ಅದರ ಜೊತೆಗೆ ಈ ಸಿನಿಮಾವನ್ನ ಅಂದ್ರೆ ನಮ್ಮ ಭಾರತೀಯ ಸಿನಿಮಾ ಇಂಡಸ್ಟ್ರಿನಲ್ಲಿ ಯಾರು ಮಾಡ್ದಲೇ ಇರುವಂತಹ ರೀತಿಗೆ ಮಾಡಬೇಕು ಅಂತ ಹೇಳಿ ಪ್ರೊಡ್ಯೂಸರ್, ಡೈರೆಕ್ಟರ್, ಇಡೀ ಸಿನಿಮಾ ಟೀಮೇ ಡಿಸೈಡ್ ಮಾಡುತ್ತೆ. ಅದೇನು ರಾಮಾಯಣ ಸಿನಿಮಾದಕ್ಕೆ ಸಂಬಂಧಪಟ್ಟಂತೆ ಅವ್ರು ಏನು ಮಾಡಿದ್ರು ಕೂಡ ಅದಂದ್ರೆ ದೈವಿಕ ಅನುಭವ ಅವರಿಗೆ ಸಿಗ್ತಾ ಇತ್ತಂತೆ. ಅಂದ್ರೆ ಸೆಟ್ನಲ್ಲಿ ಆಗಿರಬಹುದು, ಆಚೆ ಹೋದಾಗ ಆಗಿರಬಹುದು, ಆ ಒಂದು ಅನುಭವ ಅವರಿಗೆ ಸಿಗ್ತಾ ಇತ್ತಂತೆ. ಇದು ಕೂಡ ಒಂದು ರಿಪೋರ್ಟ್ ಆಗಿರುವಂಥದ್ದು. ಜೊತೆಗೆ ಇಡೀ ಬಾಲಿವುಡ್ನ ಇತಿಹಾಸದಲ್ಲೇ ಈ ರಾಮಾಯಣ ಸಿನಿಮಾ ಹೊಸ ದಾಖಲೆಯನ್ನು ಕೂಡ ಬರಿತಾ ಇದೆಯಂತೆ. ಜೊತೆಗೆ ದೊಡ್ಡ ಯಶಸ್ಸು ತಂದ್ಕೊಡೋದ್ರಲ್ಲಿ ಯಾವುದೇ ಡೌಟೇ ಇಲ್ಲ. ಸೊ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರುವಂಥದ್ದು ರಾಮಾಯಣ ಸಿನಿಮಾಕ್ಕೆ.
ನಿರೀಕ್ಷೆ ಏನಾಗ್ತಾ ಇದೆ ನಮಗೆ ದುಪ್ಪಟ್ಟಾಗ್ತಾ ಇದೆ. ಈ ಹಿಂದೆ ಏನಾಗ್ತಿತ್ತು ಅಂದರೆ ಟಿ ವಿ ಹೆಚ್ಚಾಗಿ ಇಲ್ದಲೇ ಇರುವಂತಹ ಕಾಲದಲ್ಲಿ, ಮೊಬೈಲ್ ಇಲ್ದಲೇ ಇರುವಂತಹ ಕಾಲದಲ್ಲಿ ಕೆಲವೊಂದು ಕಡೆಗಳಲ್ಲಿ ರೇಡಿಯೋಗಳಲ್ಲೆಲ್ಲ ನಾವು ರಾಮಾಯಣ ಕೇಳ್ತಾ ಇದ್ವಿ. ಆನಂತರ ಟಿ ವಿನಲ್ಲಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ರೀಸೆಂಟಾಗೂ ಕೂಡ ರಾಮಾಯಣ, ಮಹಾಭಾರತ ಅಂದರೆ ಸೀರಿಯಲ್ ಬಂದರೂ ಕೂಡ, ಸೀರೀಸ್ ಬಂದರೂ ಕೂಡ ನಾವೆಲ್ಲರೂ ನೋಡ್ತೀವಿ. ಯಾಕೆಂದರೆ ಅದಕ್ಕೆ ಅದರದ್ದೇ ಆದಂತಹ ಮಹತ್ವ ಇದೆ. ಅಂತಹ ಒಂದು ಕಥೆನ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಅಂದರೆ ಅವರಿಗೂ ಕೂಡ ದೊಡ್ಡದಾದಂತಹ ಜವಾಬ್ದಾರಿ ಇರುತ್ತೆ. ಅದರ ಜೊತೆಗೆ ನಾವೇನೋ ಮಾಡಿಬಿಟ್ಟಿದ್ದೀವಿ, ಅದನ್ನು ಸುಮ್ಮನೆ ಬಿಡೋದಲ್ಲ, ಇಷ್ಟು ದುಡ್ಡು ಖರ್ಚಾಯಿತು ಅಂತ ಸಿನಿಮಾ ಟೀಮ್ ಡಿಸೈಡ್ ಮಾಡ್ತಾ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ತಲುಪಿಸ್ಬೇಕು ರಾಮಾಯಣದ ಮೌಲ್ಯವನ್ನ ಅಂತ ಖುದ್ದು ರಣಬೀರ್ ಕಪೂರ್ ಅವರು, ಜೊತೆಗೆ ರಾಕಿಂಗ್ ಸ್ಟಾರ್ ಯಶ್ ಅವರು, ಸಾಯಿ ಪಲ್ಲವಿ ಹಾಗೆ ಸಿನಿಮಾ ಟೀಮ್ ರೆಡಿ ಇರುವಂಥದ್ದು. ಈಗ ಅಂದರೆ ನಮ್ಮ ಇಂಡಿಯಾದಲ್ಲೂ ಕೂಡ ಒಂದಷ್ಟು ಅಂದರೆ 450ರಿಂದ 500 ಶಾಲೆಗಳನ್ನು ಸೆಲೆಕ್ಟ್ ಮಾಡಿ, ಅಂದರೆ ಕೆಲವು ಸಿಟಿಗಳಲ್ಲಿ ಮಾತ್ರ ಅಲ್ಲಿ ಹೋಗಿ ಅಲ್ಲೊಂದಷ್ಟು ಸ್ಕೂಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ರಾಮಾಯಣ ಮಹತ್ವವನ್ನು ಮಕ್ಕಳಿಗೆ ಸಾರುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಂದರೆ ಇಲ್ಲಿ ಭಾರತದಲ್ಲಿ ಯಾವಾಗ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾರೆ ಏನು ಎತ್ತ ಇನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ. ಈಗಾಗಲೇ ವಿದೇಶದಲ್ಲಿ ಆರಂಭ ಮಾಡಿದ್ದಾರೆ. ಇದರ ಜೊತೆಗೆ ನಮ್ಮೆಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದಿದ್ದೇನಪ್ಪ ಅಂತಂದರೆ, ರಾಮಾಯಣ ಸಿನಿಮಾದ ಒಂದು ಗ್ಲಿಮ್ಸ್ ನೋಡಿದ್ವಿ ನಾವು 3D ಎಫೆಕ್ಟ್ನಲ್ಲಿ ನೋಡಿದ್ವಿ. ಅದಾದಮೇಲೆ ಅದರಲ್ಲಿ ಯಶ್ ಅವ್ರನ್ನ ನೋಡಲಿಕ್ಕೆ ಒಂದು ರೀತಿ ಖುಷಿ ಆಗ್ತಾ ಇತ್ತು. ಅದರ ಜೊತೆಗೆ ನೆಕ್ಸ್ಟು ಈ ಸಿನಿಮಾದ ಅಪ್ಡೇಟ್ ಏನು ಅಂತಂದಾಗ ರಾಮನವಮಿಗೆ ಒಂದು ಗ್ಲಿಮ್ಸ್ ಕೊಟ್ಟರು. ಅದಾದಮೇಲೆ ಅವಾಗ ಬರುತ್ತೆ ಟ್ರೈಲರ್, ಇವಾಗ ಬರುತ್ತೆ ಅಂತ ಹೇಳ್ತಾ ಇದ್ರು. ಬಟ್ ಅದು ಕೂಡ ಮುಂದೂಡಣೆ ಮಾಡ್ತಾನೆ ಇದ್ರು. ಸೊ ಸದ್ಯಕ್ಕೆ ಒಂದು ಎಕ್ಸೈಟ್ಮೆಂಟ್ ನ್ಯೂಸ್ ಅಂತಂದರೆ, ನಾಳೆ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಅಂದರೆ 4:30 ಅಥವಾ 4:45 ಸುಮಾರಿಗೆ ಈ ರಾಮಾಯಣ ಸಿನಿಮಾದ ಟ್ರೈಲರ್ ಬಿಡುಗಡೆ ಆಗ್ತಾ ಇದೆ. ಸೊ ಇದು ರಾಕಿಂಗ್ ಸ್ಟಾರ್ ಯಶ್ ಅವರ ಅಭಿಮಾನಿಗಳಿಗೆ ಒಂದು ಡಬಲ್ ಧಮಾಕ ಅಂತ ಹೇಳ್ಬೋದು. ಯಾಕೆಂದರೆ ಇನ್ನೇನು ನೆಕ್ಸ್ಟ್ ವೀಕಲ್ಲಿ ಮತ್ತೆ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬರುತ್ತೆ ಅಥವಾ ಹಾಡು ಬರುತ್ತೆ. ಈಗ ರಾಮಾಯಣ ಸಿನಿಮಾಕ್ಕೆ ಸಂಬಂಧಪಟ್ಟಂತೆ ಟ್ರೈಲರ್ ಬರ್ತಾ ಇದೆ. ಸೊ ಇದೆಲ್ಲ ಕೂಡ ಡಬಲ್ ಧಮಾಕ ಅಂತ ಹೇಳ್ಬೋದು. ನೋಡೋಣ ನೆಕ್ಸ್ಟು ಈ ನಮ್ಮ ಭಾರತದಲ್ಲಿ ಯಾವ ರೀತಿ ಪ್ರಮೋಷನ್ ಮಾಡ್ತಾರೆ ಈ ರಾಮಾಯಣ ಸಿನಿಮಾ ತಂಡ, ನೆಕ್ಸ್ಟ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಸೊ ವೆಯ್ಟ್ ಮಾಡಿ ನೋಡೋಣ ಏನೆಲ್ಲ ಅಪ್ಡೇಟ್ಗಳು ಸಿಗುತ್ತೆ. ಜೊತೆಗೆ ನಾಳೆ ಟ್ರೈಲರ್ 4:15 ಬರ್ತಾ ಇದೆ. ಮಿಸ್ ಮಾಡದೆ ನೀವೆಲ್ಲರೂ ನೋಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದರ ಜೊತೆಗೆ ಟ್ರೈಲರ್ ಹೇಗಿರುತ್ತೆ, ನಮ್ಮ ಯಶ್ ಅವರು ಯಾವ ರೀತಿ ಕಾಣಿಸ್ಕೊಂಡಿರ್ತಾರೆ ಅನ್ನುವಂಥದ್ದು ಕೂಡ ಕಾದು ನೋಡಬೇಕಾಗಿದೆ. ಇದೇ ದೀಪಾವಳಿಗೆ ರಾಮಾಯಣ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಅದರ ಜೊತೆಗೆ ಆಗಸ್ಟ್ 26ನೇ ತಾರೀಕು ಟಾಕ್ಸಿಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಕಾದು ನೋಡೋಣ ಯಾವ ಸಿನಿಮಾಗೆ ಹೆಚ್ಚು ಅಭಿಮಾನಿಗಳು ಜೈಕಾರವನ್ನು ಕೂಗ್ತಾರೆ ಅಂತ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.